ಕೆಂಟ್ ಯೂಸ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಕೆಂಟಲ್ಲಿ ಯಾವ ವಾಟರ್ ಬರ್ತಾ ಇತ್ತು ನಿಮಗೆ? ಯು ಆರ್ ಗೆಟಿಂಗ್ ಆರ್ ಓ ವಾಟರ್, ಕರೆಕ್ಟ್? ಆರ್ ಓ ವಾಟರ್ ಕುಡಿಬೇಕಾ ಇಲ್ವಾ ಅಂತ ಹೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ? ಆರ್ ವಾಟ್ರೇ ಒಳ್ಳೇದು ಅಂತ ಕುಡಿತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಬಟ್ ಡೈರೆಕ್ಟ್ ವಾಟ್ರೇ ನಾವು ಕುಡಿತಾ ಇಲ್ಲ, ಯಾಕಂದ್ರೆ ಡೈರೆಕ್ಟ್ ವಾಟ್ರಲ್ಲಿ ಇಂಪ್ಯೂರಿಟೀಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಯೂರಿಫೈ ಆಗ್ತದೆ. ಆ ಪ್ಯೂರಿಫೈ ಆಗ್ದಾಗ ಏನಾಗುತ್ತೆ, ಟು ಕಿಲ್ ದ ಬ್ಯಾಕ್ಟೀರಿಯಾಸ್ ಆ್ಯಂಡ್ ವೈರಸ್ನ ಅದು ಸಾಯಿಸ್ಬೇಕು ಅಂತ ಹಾಕ್ತೀವಿ. ಕಡೆಗೆ ಅದು ಏನಾಗುತ್ತೆ ಅಂದರೆ ಯಾವ ಮಟ್ಟಿಗೆ ಫಿಲ್ಟರ್ ಆಗುತ್ತೆ ಅಂದರೆ ನಮ್ಮ ಬಾಡಿ ಬೇಕಾದ್ರೆ ಮಿನರಲ್ಸ್ ಎಲ್ಲ. ಸೊ ಅದು ವಾಟರ್ ಯಾವುದು ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆರ್ ಓ ವಾಟರ್ ಇಸ್ ನಥಿಂಗ್ ಬಟ್ ನಿಮ್ಮ ಪೆಟ್ರೋಲ್ ಬ್ಯಾಂಕಲ್ಲಿ ಸಿಗುತ್ತಲ್ಲ ಡಿಸ್ಟಿಲ್ ವಾಟರ್, ಅದೇ ಅದನ್ನು ಕುಡಿದ್ರೆ ನೀವು ಕುಡಿತೀರಾ ತಂದ್ಕೊಟ್ರೆ? ಬಟ್ ಇಂಡೈರೆಕ್ಟ್ಲಿ ಕುಡಿತೀರ ತಂದ್ಕೊಟ್ರೆ. ಸೊ ವಿತೌಟ್ ನೋಯಿಂಗ್ ವಿ ಆರ್ ಡ್ರಿಂಕಿಂಗ್. ಇದರಲ್ಲಿ ಏನಾಗ್ತಿದೆ ಅಂದರೆ ಈ ನೀರು ಕುಡಿದು 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 ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆಲ್ಲ ಬಂದು ಮೂಳೆಗಳು ಸವಿಯೋದು ಇದೆಲ್ಲ ಬರ್ತಾ ಇರೋದು ಬಿಕಾಸ್ ಆಫ್ ದಿಸ್ ವಾಟರ್. ವಾಟ್ರಲ್ಲೇ ಮೇಯ್ನು 90% ವಾಟ್ರಲ್ಲೇ ಗುಣ ಇರುತ್ತೆ, ಎಲ್ಲ ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ. ಬಟ್ ನಾವೇನು ಮಾಡ್ತಾ ಇದ್ವಿ, ಎಲ್ಲ ಸಾಯಿಸ್ಬಿಟ್ಟು ಆ ವಾಟರ್ ಕುಡಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಈ ವಾಟರ್ ಕುಡಿದು ಅಭ್ಯಾಸ ಆಗಿದೆ, ಯಾವುದು ಊರಿಗೆ ಹೋದ್ರು ಈ ವಾಟ್ರೇ ಹುಡುಕ್ತೀರಾ ನೀವು, ಇಲ್ಲ ಬಿಸ್ಲರಿ ಹುಡುಕ್ತೀರಾ, ಇಲ್ಲ ಯಾವುದೋ ಕೆಂಟು ಅಕ್ವಾಗಾರ್ಡ್ ನೋಡ್ತೀರಾ, ಇಲ್ಲ ಹೋಟ್ಲಲ್ಲಿ ಕೂಡ ಅವನು ಆರು ಹೋಟೆಲ್ ತರಿಸ್ಕೊತೀರಾ, ತಪ್ಪಿ ಸಿಗಲಿಲ್ಲ, ಯಾವುದೋ ಒಂದು ವಾಟರ್ ಕುಡಿದ್ಬಿಟ್ರಿ ಇಮ್ಮಿಡಿಯೇಟಾಗಿ ಏನಾಗುತ್ತೆ ನಿಮಗೆ? ಥ್ರೋಟ್ ಇನ್ಫೆಕ್ಷನ್, ಜ್ವರ. ಅವಾಗ ಏನು ಹೇಳ್ತೀವಿ, ಆ ಊರಿಗೆ ಹೋಗಿದ್ವಿ, ಆ ನೀರು ಕುಡಿದ್ವಿ, ಆ ಊರೇ ಸರಿ ಇಲ್ಲ ಅಂತ. ನೀರು ಸರಿ ಇದೆ, ನಾವು ಸರಿ ಇಲ್ಲ, ಯಾಕಂದರೆ ನಾವು ಸೆನ್ಸಿಟಿವ್ ಆಗಿಬಿಡ್ತೀವಿ, ಇದು ಅಡಿಕ್ಟ್ ಆಗಿದೆ. ಸೊ ಯಾವುದೇ ಒಂದು ಮಿನರಲ್ಸ್ ಇಲ್ಲದೆ ಕುಡಿದು 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 ಯಾವಾಗ ಮಿನರಲ್ಸ್ ಬಾಡಿಗೆ ಹೋಗುತ್ತಲ್ಲ ಇಮ್ಮಿಡಿಯೇಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಆ ಟೈಮಲ್ಲೇ ಇವೆಲ್ಲ ಪ್ರಾಬ್ಲಮ್. ಅಫ್ಕೋರ್ಸ್ ಒಂದು 2-3 ಸಲ ನಾವೇನೋ ತೊಗೊತೀವಿ, ಸರಿ ಹೋಗುತ್ತೆ. ಬಟ್ ಏನಾಗ್ತಿದೆ ದಟ್ ವಾಟರ್ ವಿಚ್ ವಾಟರ್ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಇಲ್ಲಿ ನೀವು ಓದಿರೋದು ಸೈನ್ಸ್ ಓದಿದ್ರೆ ಸರ್? ಸೈನ್ಸ್ ಓಕೆ. ಸೈನ್ಸ್ ಓದಿದ್ರೆ ನಿಮ್ಗೆ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ವೇಸ್ಟ್ ಟು ಚೆಕ್ ಇದು ಲಿಟ್ಮಸ್ ಪೇಪರ್ ವೇಸ್ಟ್ ಟು ಚೆಕ್ ದ ವಾಟರ್, ಕರೆಕ್ಟಾ? ಸೊ ನಾರ್ಮಲಿ ಯಾವುದೇ ವಾಟರ್ ತೊಗೊಂಡು ಇನ್ಪುಟ್ ವಾಟರ್ ದಿಸ್ ಇಸ್ ನ್ಯೂಟ್ರಲ್. ಈಗ ನ್ಯೂಟ್ರಲ್ ಅಂತ ಹೇಳಿದಾಗ ಇಲ್ಲಿ ದಿಸ್ ಅ pH ಇಂಡಿಕೇಟರ್ ಇಸ್ ದ ವಿ ಆರ್ ಯೂಸಿಂಗ್ ದಿಸ್ ಯೂನಿವರ್ಸಲ್ ಡಿಟೆಕ್ಟರ್ ಅಂತ. ಇಲ್ಲಿ 7 ಬಂದು ನ್ಯೂಟ್ರಲ್, ಓಕೆ. ಲೆಸ್ ದನ್ 7 ಇಟ್ ಇಸ್ ಆಲ್ ಆಸಿಡಿಕ್ ವಾಟರ್, ಅಬೌವ್ 7 ಈಸ್ ಆಲ್ಕಲೈನ್. ಬಟ್ ಇವಾಗ ನಾವು ಯಾವ ವಾಟರ್ ಕುಡಿತೀವಿ ಅಂತ ಯಾರನ್ನು ಕೇಳಿ ಯಾರಿಗೂ ಗೊತ್ತಿಲ್ಲ ವಿಚ್ pH ವಿ ಆರ್ ಡ್ರಿಂಕಿಂಗ್ ಅಂತ, ಕರೆಕ್ಟ್? ಇಲ್ಲಿ ಏನಾಗುತ್ತೆ, ಫಸ್ಟು ನಮ್ಗೆ ಕೌಂಟ್ ಆಗೋದು TDS. TDS ಅಂದರೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ. ಈಗ ನಾನು ಫಸ್ಟೇ ನಿಮ್ಮಲ್ಲಿ ಕೇಳಿದೆ ಯಾವ್ದು ವಾಟರ್ ಅಂತ ಹೇಳಿ, ಯು ಸೆಡ್ ಮಲಪ್ರಭಾ ಅಂತ ಹೇಳಿದ್ರೆ 110 to 115 ಬರ್ತಾ ಇದೆ. ಇಟ್ ಇಸ್ ವೆರಿ ಗುಡ್, ದೇರ್ ಇಸ್ ನೋ ಪ್ರಾಬ್ಲಮ್. ಇವಾಗ ಲೈಕ್ ಕಾವೇರಿ, ಬೆಂಗಳೂರು, ತುಂಗಾ, ಮಲಪ್ರಭಾ, ಇಟ್ಸ್ ಆಲ್ ಗುಡ್ ವಾಟರ್, ಓಕೆ. ಡೈರೆಕ್ಟಾಗಿ ಕೂಡ ನಾವು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಟೈಮ್ ಬೀಂಗ್ ನಾನು ಟೆಸ್ಟಿಂಗ್ ಕೊಡ್ತಾ ಇದ್ದೀನಿ. ಆಮೇಲೆ ಒಂದು ಪ್ರೀ ಫಿಲ್ಟರ್ ಕೊಟ್ಬಿಟ್ಟಾಗ ಏನಾಗುತ್ತೆ, ಆ ಮಣ್ಣೆಲ್ಲ ಅದು ಅಕ್ಯುಮಿಲೇಟ್ ಮಾಡ್ಕೊಳುತ್ತೆ. ಯಾಕಂದರೆ ಯಾವುದೇ ನೀರು ತೊಗೊಳ್ಳಿ ಮಣ್ಣು ಇದ್ದೇ ಇರುತ್ತೆ. ಆ ಮಣ್ಣು ಡೈರೆಕ್ಟ್ ಆಗೋದಾಗ ಮಿಷಿನ್ ಸ್ಪಾಯ್ಲ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದು ಪುಟ್ಟಿಂಗ್ ಒಂದು ಪ್ರೀ ಫಿಲ್ಟರ್. ಆ ಪ್ರೀ ಫಿಲ್ಟರ್ ನಾವು ಚೇಂಜ್ ಮಾಡಿಕೊಂಡ್ರೆ ದಿಸ್ ವಿಲ್ ಬಿ ಸೇಫ್, ಫಸ್ಟ್ ಥಿಂಗ್. ಸೊ TDS ಏನಾಗುತ್ತೆ, ಇವಾಗ 110 ಇದೆ, 110 ಮೇಂಟೈನ್ ಮಾಡ್ತೀವಿ. ಡೈರೆಕ್ಟ್ಲಿ ಯು ಕ್ಯಾನ್ ಡ್ರಿಂಕ್ ದಿಸ್ ವಾಟರ್. ಬಟ್ ಬಿಕಾಸ್ ಆಫ್ ಇಂಪ್ಯೂರಿಟೀಸ್ ನೀವು ಕುಡಿಯೋಕ್ಕೆ ಇಷ್ಟಪಡ್ತಾರೆ, RO ಯೂಸ್ ಮಾಡ್ಕೊತೀವಿ. ROದಲ್ಲಿ ಏನಾಗುತ್ತೆ, 0 ಬಂದ್ಬಿಡುತ್ತೆ, 0 to 5 or 10 ಅಂದರೆ ಇಟ್ಸ್ ಎ ಟೋಟ್ಲಿ ಡೆಡ್ ವಾಟರ್. ಸೊ ಇಲ್ಲಿ ನಿಮಗೆ 110 ಕೊಡ್ತೀವಿ. ಆ್ಯಕ್ಚುಲಿ ವಿ ಶುಡ್ ಡ್ರಿಂಕ್ 150 to 200 ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು WHO. ವರ್ಲ್ಡ್ ಆರ್ಗನೈಸೇಷನ್ ಹೇಳೋದಂತಂದರೆ ನೀವು ಮಿನಿಮಮ್ 200 to 250 ಕುಡಿರಿ ಅಂತ ಹೇಳ್ತಾರೆ. ಬಟ್ ಕುಡಿಯೋಕ್ಕಾಗಲ್ಲ, ಯಾಕೆ ಇದೆಲ್ಲ ಕುಡಿದು ಅಭ್ಯಾಸ ಆಗ್ಬಿಟ್ಟು ನಮ್ಗೆ ಸ್ವೀಟಿಗೆ ನಾವು ಅಡಿಕ್ಟ್ ಆಗ್ಬಿಟ್ಟು ಸ್ವಲ್ಪ ಸಪ್ಪೆ ಬಂದರೂ ಕೂಡ ನಮ್ಗೆ ಇಷ್ಟ ಆಗುತ್ತೆ. ಬಟ್ 110 ಇಸ್ ಗುಡ್, ದೇರ್ ಇಸ್ ನೋ ಪ್ರಾಬ್ಲಮ್. ಯಾಕಂದರೆ ಮಲಪ್ರಭಾ ವಾಟರ್ ಸ್ವೀಟ್ ಇದೆ. ಸೊ ಈ ವಾಟರ್ ನಿಮ್ಗೆ ಏನಾಗುತ್ತೆ 110 ಬರ್ತಾ ಇದೆ. ಸೊ pH ಎಷ್ಟು ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ನೋಡಿ, pH ನಾವು ಟೆಸ್ಟ್ ಮಾಡಿದಾಗ ಇಲ್ಲಿ ನಾರ್ಮಲಿ ನ್ಯೂಟ್ರಲ್ ಬರುತ್ತೆ. ಯಾವುದರಲ್ಲಿ ಇವಾಗ ಮಲಪ್ರಭಾ ವಾಟರ್ ಇದೆಯಲ್ಲ, ಇದು ಸ್ವಲ್ಪ ಟೇಕ್ ದಿಸ್ ವಾಟರ್